ದೈತ್ಯಾಗ್ರಣಿಯಾದಂತಹ ದುರ್ಜಯಾಸುರನಿಗೆ ಜಯವಾಗಲಿ ಎಂಬುತ್ತಾನೆ ಘೋಷ. ನಮ್ಮ ಬಗ್ಗೆ ಪರಿಪೂರ್ಣ ವಿಶ್ವಾಸವನ್ನು ದೈತ್ಯರು ಹೊಂದಿದ್ದಾರೆ ಅಂತ ಇವರಿಂದಲೇ ನಮ್ಮ ಏಳಿಗೆ ಅಂತ ತಿಳಿದಿದ್ದಾರೆ. ದೈತ್ಯರಂತಾದಂತಹ ಉದ್ಧಾರಕ್ಕಾಗಿ ಘೋರಗಾಂಧಾರವನ್ನು ಪ್ರವೇಶ ಮಾಡಿ ಬ್ರಹ್ಮದೇವರನ್ನು ತಪ್ಪಿಸಿದ ಮೂಲಕವಾಗಿ ಒಲಿಸಿಕೊಂಡು ಅಮೋಘವಾದ ವರವನ್ನು ಹೊಂದಿದವರಿದ್ದೇನೆ ನಾನು. ವ್ಯಕ್ತಿಯೊಬ್ಬ ಅಳಿದು ಮತ್ತೆ ಅದೇ ದೇಹ ಧಾರಣೆ ಮಾಡಿ ಬರುವಂತಹ ಕಾಲಕ್ಕೆ ನನಗೆ ಮರಣ ಬರಲಿಕ್ಕೆ ಹೇಳಿಲ್ಲ. ಬ್ರಹ್ಮದೇವ ಹಿಂದೆ ಮುಂದೆ ಕೊಟ್ಟಿಲ್ಲ, ಆಲೋಚನೆ ಮಾಡಲಿಲ್ಲ, ಆಗ್ಲಿಕ್ಕೆ ಸಾಧ್ಯ ಉಂಟು. ಒಬ್ಬ ವ್ಯಕ್ತಿ ಸತ್ತ ಅಂತಾದ್ರೆ ಮತ್ತೆ ಹೆಣವನ್ನು ಹುಗಿಯುವುದಿಲ್ಲ, ಅದು ಅಲ್ಲ ಅಂತಾದ್ರೆ ಸುಡುವುದಿಲ್ವೇ, ಮತ್ತೆ ಅದೇ ದೇಹ ಧಾರಣೆ ಮಾಡಿ ಬರುವುದು ಹೇಗೆ? ಏನು ಅರ್ಥ? ದುರ್ಜನಿಗೆ ಮರಣವೇ ಇಲ್ಲ ಅಂತ ಅರ್ಥ. ನಾನು ಅಮರ ಅಜೇಯ ಇಷ್ಟೆಲ್ಲವನ್ನು ಪಡೆದು ದೈತ್ಯ ಸಾಮ್ರಾಟನಾಗಿ ಆಳ್ವಿಕೆ ಮಾಡುತ್ತಿರುವಂತಹ ಕಾಲಕ್ಕೆ ಬಂತಲ್ಲ ಒಂದು ಮಾತ್ರ. ಸ್ವತಂತ್ರವಾಗಿ ಸಜ್ಜನದಿಂದ ತಿರುಗಾಡ್ತಾ ಇದ್ರೆ ಒಬ್ಬ ರುದ್ರಪುರದ ದೊರೆಯಂತೆ ಶ್ವೇತಕುಮಾರ ಅಂತ ಹೇಳುವ ಬೆಳಗ್ಗೆ ಅವನು ಕಬ್ಬಿಣವನ್ನು ಬಂದವನೇ ನನ್ನ ತಂಗಿಯಂತಾದಂತಹ ಉಭಯ ಕರಗಳನ್ನು ಛೇದಿಸಿ ಅವಳ ಅಂದಗೆಡಿಸಿದ್ದಾನೆ. ಕಣ್ಣೀರನ್ನು ಸುರಿಸುತ್ತಾ ಇಲ್ಲಿಗೆ ಒಂದು ಹೇಳ್ತಾಳೆ ತಂಗಿ. ಅವಳ ಕಣ್ಣೀರನ್ನು ಒಲಿಸಿದ್ದೇನೆ. ಆ ಮಾನವನಿಗೆ ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ದೈತ್ಯನ ಮೇಲೆ ಕೈ ಮಾಡಿದರೆ ಏನಾಗುತ್ತದೆ ಎಂಬುದನ್ನು ನಾನು ಅರ್ಥ ಮಾಡಿಕೊಡ್ಬೇಕು. ಅದಕ್ಕಾಗಿ ಈ ಕ್ಷಣವೇ ರುದ್ರಪುರಕ್ಕೆ ಮುತ್ತಿಗೆ ಹಾಕಬೇಕಾಗಿದೆ. ದೈತ್ಯ ಸೇನ ಸಿದ್ಧವಾಗಲಿ. ದೈತ್ಯ ವೀರರೇ ಏಳಿ ನಾವು ಹೋಗಬೇಕಾಗುವುದಿಲ್ಲ. ಒಂದು ಹೋಗಬಾಗಲೇ ಇಷ್ಟು ಹೇಳಿದ್ರೆ ಸಾಕು. ರುದ್ರ ಪ್ರವೇಶ ಮಾಡಿ ಅವನ ಮೊಳಗಿ ಶಿವೆಯನ್ನು ಎಳೆದ ನಮ್ಮ ಪಾದಕ್ಕೆ ಒಪ್ಪಿಸ್ತೇವೆ. ಹೊಡೆಯ ಪಡೆ ಆ ಹುಡುಗರಲ್ಲಿ ಕಾಳಗಟ್ಟು ಸುಲಭ ಅಂತ ಕಾಣುತ್ತದೆ.
ಯೋಚನೆಯನ್ನು ಬಿಟ್ಟು ಬಿಡಿ. ಹರಿಹರ ಮಾತ್ಯರು ತಡೆದರು ಕೇಳುವ ಹಾಗಿಲ್ಲ. ಅವರ ಗರ್ವವಲ್ಲ ಕೊಡಿಯಪ್ಪಣೆ. ಕುಮಾರ